ಈಗ ರಾಜಕಾರಣದ ಒಳಪಟ್ಟುಗಳು ಪಾಪ ಅವರು ಕ್ಯಾಮ್ರಾ ಮುಂದಿದ್ದಾರೆ. ಈಗ ನೀವು ಬಹಳ ಸಂಕಟಕ್ಕೆ ಸಿಕ್ಕಾಕಿಸ್ತೀರ ನೀವು. ಎಲ್ಲ ರಾಜಕಾರಣದ ಗೊತ್ತಿದೆ ಹೆಂಗೆ ಅಂತ. ಯಾವ್ದೋ ಪಕ್ಷದಲ್ಲಿಲ್ಲ ಸರ್, ಸಿದ್ಧಾಂತ ಬಿಜೆಪಿ ಪರ ಅಲ್ಲ, ಕಾಂಗ್ರೆಸ್ ಪರ ಅಲ್ಲ. ಆದ್ರೂ ನನಗೆ ನಮ್ಮ ರಾಜ್ಯಕ್ಕೆ ಒಂದು ಪರ್ಯಾಯವಾಗಿ ಪ್ರಾದೇಶಿಕ ಪಕ್ಷ ಬೇಕು. ಯಾಕಂದ್ರೆ ನಮ್ಮ ನಾನು ಯಾರಾದ್ರೂ ಹೇಳಿದ ತಕ್ಷಣ ನೀವೇ ಆಗಲಿ ಅನ್ನೋದಲ್ಲ. ವಿದ್ಯುತ್ ಪಕ್ಷ ಆಯ್ತು ಬಿಡಿ ಸರ್. ಓಕೆ, ಇಲ್ಲ ಒಂದ್ ನಿಮಿಷ ಅಲ್ಲ ಸರ್, ಅಲ್ಲ ನೀವು ನಿಜವಾಗ್ಲೂ ಆಮ್ ಆದ್ಮಿ ಪರವಾಗಿದ್ದೀರಾ? ಆಮ್ ಆದ್ಮಿ ಪರವಾಗಿದ್ದೀರಾ? ರಾಜಕೀಯ ಪಕ್ಷ ಕೇಳ್ತಾ ಇಲ್ಲ ಸರ್, ಅವ್ರು ಜನಸಾಮಾನ್ಯರ ಜೊತೆಗೆ ಫೈನ್. ತಿಮ್ಮೇಗೌಡ್ರೆ, ಈಗ ನಿಮ್ ವಾದ ಏನು ಸರ್? ನಮ್ಮ ವಾದ, ಈ ಕಾಂಗ್ರೆಸ್ ಸರ್ಕಾರ ಏನ್ ಬಿಡದಿ ಪ್ರಾಜೆಕ್ಟ್ ಅನ್ನು ಕೈ ಬಿಡಬೇಕು. ಇದಕ್ಕೆ ಅಲ್ಲಿ ನಡೆಸ್ತಕ್ಕಂತ ರೈತರ ಜೊತೆ ನಾವು ಯಾವಾಗ ಸದಾ ಸಿದ್ಧ ಇರ್ತೇವೆ. ಯಾವುದೇ ರೀತಿಯಾದ ಹೋರಾಟ, ಈ ಹೋರಾಟದಿಂದ ನಿಮ್ಗೆ ಒಂಚೂರು ಲಾಭ ಆಗ್ಬೇಕಲ್ವಾ ಸರ್? ನಮ್ಗೆ ಲಾಭ ಅಲ್ಲ ಸರ್, ರೈತರಿಗೆ ಒಳ್ಳೇದಾಗಬೇಕು ಅಂತ. ಇಲ್ಲಿ ನೋಡಿ, ನಮ್ಮ ರೈತರಿಗೆ ಒಳ್ಳೇದಾಗಬೇಕು. ಜನಪ್ರತಿನಿಧಿ ಲಾಭ ಅಂದ್ರೆ ಏನ್ ಅನ್ಕೊಂಡಿದ್ದೀರಾ? ಮುಂದೆ ರೈತರ ಎಷ್ಟು ಜಮೀನನ್ನ ನೀವು ತೆಗೆದುಕೊಂಡಿದ್ದೀರೋ ಅದನ್ನೆಲ್ಲ ವಾಪಸ್ ಕೊಟ್ಬಿಡಿ ಸರ್. ಮಾತಾಡೋಣ. ಪಾಯಿಂಟ್ ಬಿ ಡಿಸ್ಕಸ್ಡ್. ಒಂದು ಸಣ್ಣ ಬ್ರೇಕ್ ಇದೆ. ಬ್ರೇಕ್ ನ ನಂತರ ಓಕೆ, ಈಗ ಶಶಿಕಾಂತ್ ಯಡಹಳ್ಳಿ ಅವರು ಕೂಡ ರೈತರ ಪರವಾಗಿ ಒಂದಿಷ್ಟು ಧ್ವನಿ ಎತ್ತಿ ಮಾತನಾಡ್ತಾ ಇದ್ರು. JDS ವಕ್ತಾರರು ಹೇಳ್ತಾ ಇದ್ದಾರೆ, ಎಲ್ಲರೂ ಅವ್ರವ್ರ ನಿಲುವನ್ನ ಹೇಳ್ತಾ ಇದ್ದಾರೆ, ಕಾಂಗ್ರೆಸ್ ಅವರು, ಬಿಜೆಪಿ ಅವರು ಅಲ್ವೇ. ಈಗ ಈ JDS ವರ್ಸಸ್ ಕಾಂಗ್ರೆಸ್ ಅಥವಾ DK ವರ್ಸಸ್ HDK ನಡುವೆ ಬಿಜೆಪಿಯ ಸ್ವತಂತ್ರ ನಿಲುವೇನು ಅನ್ನೋದು ಕೂಡ ಗೊತ್ತಾಗ್ತಾ ಇಲ್ಲ ಅಲ್ವಾ? ಅದೊಂದು ವಿಚಾರ. ಮತ್ತು ಕಾಂಗ್ರೆಸ್ ಪಕ್ಷದಲ್ಲೇ ಸತೀಶ್ ಜಾರಕಿಹೊಳಿ ಅವರು ಕೂಡ ಒಂದು ಮಾತಾಡಿದ್ದಾರೆ. ಆ ವಿಚಾರಕ್ಕೆ ಬೆಲೆ ಇಲ್ವಾ ಹಾಗಾದ್ರೆ? ಅದಕ್ಕೆ ಕಾಂಗ್ರೆಸ್ ವಕ್ತಾರರು ಉತ್ತರ ಕೊಡ್ತಾರೆ. ಏನು ಮಾತನಾಡಿದ್ದಾರೆ ಅದನ್ನು ಕೂಡ ಕೇಳಿಸ್ಕೊಂಡು ಬರೋಣ. ಓಕೆ, ಏನು ಟಾಪ್ ಆಗಿರಬೇಕು? ಪ್ರತಿಯೊಬ್ಬರ ದುಃಖ ದುಮ್ಮಾನ ದೂರ ಆಗ್ಬೇಕ್ರಿ. ಒಂದು ಕನ್ಫ್ಯೂಷನಿಂದ ಕ್ಲಾರಿಟಿ ಸಿಗಬೇಕು. ಒಂದು ಒಳ್ಳೆ ಉದ್ಯೋಗ ಮಾಡಬೇಕು, ಒಳ್ಳೆ ಆರೋಗ್ಯ ಬೇಕು, ಒಂದಿಷ್ಟು ಒಳ್ಳೆ ಶಿಕ್ಷಣ ಬೇಕು. ಇದನ್ನು ಬಿಟ್ಟು ಎಲ್ಲ ಮಾತಾಡ್ತೀವಲ್ರಿ ಅಲ್ವಾ? ಅಂದರೆ ಎಷ್ಟಿದೆ ನೋಡಿ. ಈಗ ಆ ಕಸವನ್ನೆಲ್ಲ ತೆಗೆದ್ರೆ ಈ ವಿಚಾರಕ್ಕೆ ಚರ್ಚೆ ಮಾಡ್ಬೋದು. ಇನ್ನೂ ಅದನ್ನು ಯಾವಾಗ ಚರ್ಚೆ ಮಾಡ್ತೀವಿ? ಅಭಿವೃದ್ಧಿ ಅನ್ನೋ ವಿಚಾರದ ಬಗ್ಗೆ ನಾವು ಚರ್ಚೆ ಮಾಡೋಕ್ಕೆ ಸಾಧ್ಯವೇ ಇಲ್ಲ ಅನ್ನುವಷ್ಟರ ಮಟ್ಟಿಗೆ ನಮ್ಮ ರಾಜಕಾರಣಿಗಳು ಇವತ್ತು ಆಕ್ರಮಿಸಿಕೊಂಡ್ಬಿಟ್ಟಿದ್ದಾರೆ. ಓಕೆ, ಈ ಆಸ್ತಿ ಕುಳಗಳ ನಡುವೆ, ಈ ಯುದ್ಧದ ನಡುವೆ ನಮ್ಮ ಸಾಮಾನ್ಯ ರೈತನ ಅಥವಾ ಸಾಮಾನ್ಯ ಪ್ರಜೆಯ ಭವಿಷ್ಯ ಏನು ಅನ್ನೋದನ್ನು ನಾವು ಚರ್ಚೆ ಮಾಡಬೇಕಾಗಿದೆ. ಇನ್ನುಳಿದಂಥ ಸಮಯದ ಅವಧಿಯಲ್ಲಿ ನಾವು ಚರ್ಚೆ ಮಾಡೋಣ. ಅದಕ್ಕಿಂತ ಮುಂಚಿತವಾಗಿ ಸತೀಶ್ ಜಾರಕಿಹೊಳಿ ಅವರು ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ, ಈ ಬಿಡದಿ ಟೌನ್ಶಿಪ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡಿದ್ದಾರೆ. ಬನ್ನಿ ಕೇಳಿಸ್ಕೊಂಡು ಬರೋಣ. ಅದ್ರ ಬಗ್ಗೆ ಚರ್ಚೆ ಮಾಡ್ಬೋದು. ಅವರು ಕ್ಯಾಬಿನೆಟ್ ಮೀಟಿಂಗ್ ಇನ್ನೂ ಆಗಿಲ್ಲ, ಫಸ್ಟ್ ಟೈಮ್ 20ಕ್ಕೆ ಆಗ್ತಾ ಇದೆ. ಬಹುಶಃ ಸಬ್ಜೆಕ್ಟ್ ಬಂದ್ರು ಚರ್ಚೆ ಆಗ್ಬೋದು. ಯಾಕಂದ್ರೆ ಇಡೀ ಪಕ್ಷದ ಭವಿಷ್ಯ ಕೂಡ ಅದ್ರ ಮೇಲೆ ಡಿಪೆಂಡ್ ಆಗಿದೆ. ಯಾಕಂದ್ರೆ ಅನಾವಶ್ಯಕ ಗೊಂದಲ ಆಗ್ಬಾರ್ದು. ಟೌನ್ಶಿಪ್ ಮಾಡ್ಲಿಕ್ಕೆ ಹೋಗಿ ಸರ್ಕಾರ ಕೂಡ ಹೊರೆ ಆಗ್ಬಾರ್ದು. ಅದನ್ನೆಲ್ಲ ಕೂಡ ನೋಡಿ ಚರ್ಚೆ ಮಾಡ್ತೀವಿ ಕ್ಯಾಬಿನೆಟ್ ಅಲ್ಲಿ ಬಂದಾಗ. ಅದೇ ಹೇಳೋದು ಆಗ್ಬಾರ್ದು. ಅದನ್ನ ಒಂದು ನಾವು ಯಾವ್ದೋ ಒಂದು ಸ್ಕೀಮ್ ಮಾಡ್ಲಿಕ್ಕೆ ಹೋಗಿ ಸರ್ಕಾರದ ಮೇಲೆ ಅದು ಹೊರೆ ಆಗ್ಬಾರ್ದು. ಅದೇ ಒಂದು ಸಮಸ್ಯೆ ಉದ್ಭವ ಕಾರಣ ಆಗಬಾರ್ದು. ಅದ್ರ ಕೂಡ ನಮ್ ಗಮನದಲ್ಲಿ ಇದೆ ಇರೋದು. ಅದ್ರ ಬಗ್ಗೆ ನೋಡೋಣ. 20 ತಾರೀಕು ಬಹುಶಃ ಅದ್ರ ಬಗ್ಗೆ ಚರ್ಚೆ ಆಗ್ಬೋದು ಕ್ಯಾಬಿನೆಟ್ ನಲ್ಲಿ. ನೋಡೋಣ, ಅದ್ರ ಬಗ್ಗೆ ಚರ್ಚೆ ಮಾಡ್ಬೋದು. ಅವರು ಕ್ಯಾಬಿನೆಟ್ ಮೀಟಿಂಗ್ ಇನ್ನೂ ಆಗಿಲ್ಲ, ಫಸ್ಟ್ ಟೈಮ್ 20ಕ್ಕೆ ಆಗ್ತಾ ಇದೆ. ಬಹುಶಃ ಸಬ್ಜೆಕ್ಟ್ ಬಂದ್ರು ಚರ್ಚೆ ಆಗ್ಬೋದು. ಯಾಕಂದ್ರೆ ಇಡೀ ಪಕ್ಷದ ಭವಿಷ್ಯ ಕೂಡ ಅದ್ರ